ನಾನೇ ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ಆಂಟಿ, ನಿಮಗೊಂದು ಮುಖ್ಯವಾದ ವಿಚಾರ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಮುಖ್ಯವಾದ ವಿಚಾರನಾ? ಸುಮನ್ ಬಗ್ಗೆನಾ? ಸುಮನ್ ಬಗ್ಗೆನೂ ಜೊತೆಗೆ ನಿಮ್ಮ ಮಗನ ಬಗ್ಗೆನೂ ಮಾತಾಡಬೇಕಾಗಿತ್ತು. ಪುರ್ಸಿ ಬಗ್ಗೆನಾ? ಅವನೇನ್ ಮಾಡ್ದ ಶಿವಾನಿ? ಸುಮ ಏನು ಮಾಡಲಿಲ್ಲ ಅಂತ ಕೇಳಿ. ಅದು ಸರಿ, ಪುರ್ಸಿ ಮನೆಗೆ ಬಂದನಾ? ಇನ್ನೂ ಬಂದಿಲ್ಲ. ಏಕೆ? ಹೋ, ಬಹುಶಃ ಅವನ ಶಿಫ್ಟ್ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ. ಸಿಕ್ತಾ? ಹಂಗಂದ್ರೇನು? ಹೋ, ಅವ್ನು ಕೆಲ್ಸಕ್ಕೆ ಸೇರ್ಕೊಂಡಿರೋದು ನಿಮ್ಗಿನ್ನೂ ಹೇಳಿಲ್ವಾ? ಏನ್ ಶಿವಾನಿ ಹೇಳ್ತಿದ್ಯಾ? ನನ್ನ ಮಗ ಕೆಲಸ ಮಾಡ್ತವನ? ಎಲ್ಲಿ ಸೇರ್ಕೊಂಡವನ? ಯಾರ್ ತವ? ಸುಮನ್ ಹತ್ರ. ಸುಮನ್ ತವನ? ಶಿವಾನಿ ಹೊಸ ಅರ್ಥ ಆಗಂಗೆ ಹೇಳು. ಪುರ್ಸಿ ಸುಮನ್ಗೆ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಡೈಲಿ ಕಾಲೇಜಿಗೆ ಕರ್ಕೊಂಡು ಬರೋದು ಅವನೇ, ಹೋಗೋದು ಅವನೇ. ಪುರ್ಸಿನ ಸುಮನಿಂದ ದೂರ ಇರೋ ಹಾಗೆ ಈಗಲೇ ನೋಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಎಕ್ಸಾಮಲ್ಲಿ ಫೇಲ್ ಆಗಿ ಸುಮನ್ ಮೆಸ್ಸಲ್ಲೇ ಪರ್ಮನೆಂಟಾಗಿ ಕೆಲ್ಸಕ್ಕೆ ಸೇರ್ಕೋಬೇಕಾಗತ್ತೆ. ನನ್ನಿಂದ ಅಂತೂ ನಿಮ್ಮ ಮಗನ ದಾರಿಗೆ ತರೋಕ್ಕಾಗ್ತಿಲ್ಲ. ಐ ಲಾಸ್ಟ್. ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ರೂಮ್ಗೂ ಕಾಲೇಜ್ಗೂ ದೂರ ಇದೆ ಅಂತ ಅವರಪ್ಪ ಹೋದ್ವಾರ ಗಾಡಿ ಕೊಡಿಸಿದ್ರು. ಆದರೆ ಆ ಹುಡುಗಿ ಗ್ರಾಚಾರ ನೆಟ್ಗಿಲ್ದೆ ಹೈವೇಲಿ ಯಾವುದೋ ಗಾಡಿ ಗುದ್ಕೊಂಡು ಹೋಗ್ಬಿಟ್ಟಿದೆ. ಆ ಹುಡುಗಿಗೆ ಏನಾಗದೆ? ಹೆಂಗವಳೆ? ಇಲ್ಲ ಪುಟಕ, ಈಗಲೂ ಆಗಲೋ ಅಂತ ಡಾಕ್ಟ್ರು ಹೇಳ್ತವ್ರೆ. ಅಯ್ಯೋ, ಅವ್ರ ಮನೆಯವ್ರು ಗೋಲ್ಡ್ ನೋಡೋಕ್ಕಾಗ್ತಿಲ್ಲ. ಗೋಪಾಲಣ್ಣ, ನಿನ್ನ ಮಗನೂ ಅಷ್ಟೇ ಗಾಡಿ ಸ್ಪೀಡಾಗಿ ಓಡಿಸ್ತಾನೆ, ಹೊಸಿ ಹುಷಾರಾಗಿರೋ ಕೇಳು. ಆಯ್ತಾಯ್ತು. ಒತ್ತರಕ್ಕೆಲ್ಲ ರೆಡಿ ಇರ್ತದೆ, ಬಂದು ತಗೋಗು. ಸರಿ ಅಕ್ಕ. ಯೋ, ಮಕ್ಳಿಗೆ ಫೋನ್ ಮಾಡು, ಎಲ್ಲವ್ರು ಕೇಳು. ಹಾಂ, ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಸುಮಾ ಫೋನು ಸ್ವಿಚ್ ಆಫ್ ಬರ್ತೈತೆ. ಅಯ್ಯೋ, ಅಣ್ಣ, ಯಾಕೆ ಆವಾಗಿಂದ ಸುಮ್ಮನೆ ಕೂತಿದ್ಯಾ? ಎಂತಾಯ್ತು? ಅಣ್ಣ, ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಮಾಡಿದೆ, ಖುಷಿ ಇಲ್ಲ ಅವ್ರೆ. ಅದನ್ನ ನೋಡಿ ನೀನು ಖುಷಿ ಪಡೋದು ಬಿಟ್ಟು ಇಲ್ಲಿ ಬಂದು ನಿಂತಿದೆಯಲ್ಲ ಅಣ್ಣ. ಹಾ, ಅತ್ತೆ ಅಂದರೆ ಹೀಗೆ ಇರಬೇಕು. ಅತ್ತಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ ಅಂತ ಎಷ್ಟೆಲ್ಲ ಮುತುವರ್ಜಿ ವಹಿಸ್ತಿದ್ದಾರೆ. ಹೆಣ್ಣಿಗೆ ಹೆಣ್ಣೇ ಬೆನ್ನೆಲುಬು. ಹೇಗುಂಟು ಗಾದೆ? ಚೆನ್ನುಂಟಲ್ಲ? ಲೇ, ನಿನ್ನ ಗಾದೆ ಬಿಸಾಕ್ಲ. ಹಣ್ಣು ನೋಡ್ಲ, ಅತ್ತಿಗೆ ನೆಂಪಲ್ಲಿ ಈಗಲೇ ಹೆಂಗಾಗವಣೆ. ಇನ್ನು ಪರೀಕ್ಷೆ ಮುಗಿಯೋ ಗಂಟ ಅದು ಹೆಂಗಿರ್ತಾನೋ ಏನೋ. ಆದ್ರೆ ಎಂತ ಬೇಕಾದ್ರೆ ಆಗಲಿ, ಎಕ್ಸಾಮ್ ಮುಗಿಯೋವರೆಗೂ ಅಣ್ಣ ನಮ್ಮ ಜೊತೆ ಇರ್ತಾನಲ್ಲ, ಅದು ಖುಷಿ ಅಲ್ವಾಡ? ಹೇಗೆ ಮುಗಿಸಿ ಮುಗಿದ್ರೆ ಸರಿ. ಈಗ ಅಣ್ಣ, ಇವತ್ತು ರಾತ್ರಿ ಚಂದ್ರನನ್ನು ನೋಡ್ತಾ ಹತ್ತಿಗೆಯನ್ನು ನೆನಪು ಮಾಡ್ತಾ ಹಾಗೆ ಮಂಚಿಗೆ ಮೇಲೆ ಮಲ್ಕೊಂಡ್ರೆ ಲೇ ಹುಲಿ, ಅಣ್ಣು ನೋಡ್ಲಾ, ಲವರ್ ಬೈ ಆಯ್ತವಳೆ. ಯಾಕೆ ನಂಗ್ತಿದ್ರ? ಮೆಸ್ಸು ಬಿಡುವಾದಾಗ ಅಂತ ಮಾತಾಡ್ತಾರೆ. ನೋ ವೇ, ಚಾನ್ಸ್ ಇಲ್ಲ. ಯಾಕಂದ್ರೆ ಅಣ್ಣ, ಅಲ್ಲಿ ಅತ್ತಿಗೆ ಕಾವಲಾಗಿ ನಿಂತಿರೋದು ಬಂಗಾರಮ್ಮನವರು. ಅವ್ರಿಗೆ ಕಣ್ ತಪ್ಪಿಸಿ ಅತ್ತಿಗೆ ಏನು ಮಾಡೋಕ್ಕಾಗಲ್ಲ.
ಹೆಂಗೆ ನಮ್ಮ ಹುಡುಗಿ ಈಡೇ ಕಾಲ್ ಮಾಡ್ತಾವಳೆ. ಈಗ ನೀವು ಇಲ್ಲಿಂದ ಕಳ್ಸ್ಕೊಂಡ್ರೆ ಚಾನೇ ಒಳ್ಳೇದು. ಆಯ್ತು ಪೂರ್ಣ ಲವ್ಲಿ ಬಾರ್ಲಾ ನಾವು ಆಡಿಯೋ ಕಾಲಾಗ ಮಾತಾಡಮ್ಮ. ಹಾಯ್ ಶ್ರೀ, ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ? ಅದು ನನ್ನ ಮನೆಗೆ ಬಂದ್ರೆ ನೀವು ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ಇಲ್ಲೇ. ಆದ್ರೆ ಅದು ಬರೀ ಎಕ್ಸಾಮ್ ಮುಗಿಯೋವರೆಗೂ ಅಷ್ಟೇ ಶ್ರೀ. ನೀವೇನೋ ಸುಲಭವಾಗಿ ಹೇಳ್ತೀರಾ, ಆದರೆ ನೀವು ಮಾತಿಲ್ದೆ ನಿಮ್ಮನ್ನು ನೋಡೋಕ್ಕಾಗದೆ ನಂಗೆ ಏಟ್ ಕಷ್ಟ ಆಯ್ತದೆ ಗೊತ್ತಾ? ಸರಿ ಬಿಡಿ, ಹಾಗಿದ್ರೆ ನಾನು ಎಕ್ಸಾಮ್ ಬರೆಯಲ್ಲ. ಹೋಯ್ ಮಿಸ್ಸು, ಈ ಮಾತನ್ನ ಅವಾಗ ಕೇಳಿಸ್ಕೊಬಿಟ್ರೆ ಇವತ್ತಲ್ಲ ಇನ್ನು ಯಾವತ್ತೂ ನನ್ನ ಮನೆಗೆ ಸೇರ್ಸೋಕ್ಕಿಲ್ಲ. ನಾನು ನಿಮಗೆ ಗೆಪ್ತಿ ಬತ್ತಿಲ್ವಾ ಮಿಸ್ಸು? ಹ್ಞೂ ಶ್ರೀ, ತುಂಬ ನೆನಪಾಗ್ತಿದ್ದೀರಾ. ಯಾಕೋ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಈಗಲೇ ಬಂದ್ಬಿಡ್ಲಾ? ಏನು ಬೇಡ. ಅಲ್ಲ ಮಿಸ್ಸು, ಹಿಂಗೆ ಬಂದು ಹಂಗೆ ಹೋಗ್ಬಿಡ್ತೀನಿ. ಅತ್ತೆ ನೋಡಿದ್ರೆ? ಅಯ್ಯೋ ಗೊತ್ತಾದಂಗೆ ಬರ್ತೀನಿ ಮಿಸ್ಸು. ನನ್ನ ನೋಡೋಕೆ ಇಷ್ಟು ದೂರ ಬರೋ ಶ್ರಮ ಯಾಕೆ ಪಡಬೇಕು? ಅದಕ್ಕೆ ಅಲ್ವಾ ನಾನೇ ನಿಮ್ಗೆ ವಿಡಿಯೋ ಕಾಲ್ ಮಾಡಿದ್ದು. ಬರೀ ನೋಡಿದ್ರೆ ಸಾಕಾ? ಅಂದರೆ ಹೋಗಿ ಮಿಸ್ಸು, ಎಲ್ಲ ನಾನೇ ಹೇಳ್ಬೇಕೆ? ಬಂದು ಸುಮ್ಕೆ. ಸ್ನೇಹ, ಓದ್ಕೋತಿದ್ಯೇನವ? ಓದ್ಕೋತಿದ್ದೀನತ್ತೆ. ಶ್ರೀ, ಅತ್ತೆ ಬರ್ತಿದ್ದಾರೆ ಅನ್ಸುತ್ತೆ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏಟೇ ಓದ್ಕೊಳ್ಳೋದಿದ್ರು ನಾನು ನೆನ್ಸ್ಕೊಂಡು ಫೋನ್ ಮಾಡಿದ್ರಲ್ಲ, ನಂಗೆ ಆಟೆ ಸಾಕು ಮಿಸ್ಸು. ಸದ್ಯ ಬದುಕಿದೆಯಲ್ಲ. ನೀವಿಲ್ಲಿ ದಾರಿ ಬಿಡು ಸುಮಾ, ಬಾರಗೆ ಹೊಡಿಕೆ. ನಿಮಗೆ ಹೇಗೆ ನಮ್ಮನೆ ಗೊತ್ತಾಯ್ತು? ನಮಗೆಲ್ಲ ಗೊತ್ತಾಯ್ತದೆ. ನೀನೇನು ನೋಡ್ತಿದ್ಯಾ? ಕುಂತ್ಕೋ. ಹೌದು, ಕಾಲೇಜ್ಗೆ ಯಾಕೆ ಬಂದಿಲ್ಲ? ನಮ್ಮವ್ವ ಹೊಡೆದಿದ್ದಕ್ಕೆ ಅಲ್ವಾ? ಸಚಿನ್, ನಮ್ಮವ್ವ ನಿನಗೆ ಹೊಡೆದಾಗ ನನಗೂ ಸಿಕ್ಕಾಪಟ್ಟೆ ಕೋಪ ಬಂತು. ಆದರೆ ಅವ್ರ ಭಯ ಏನು ಅಂತ ಗೊತ್ತಾದ ಮೇಲೆ ಮಾಡಿದ್ದು ಸರಿ ಅನಿಸ್ತು. ಅಂದರೆ ನಿನಗೆ ಹೊಡೆದಿದ್ದು ಸರಿ ಅಲ್ಲ. ನಮ್ಮ ಮನೆಯಲ್ಲಿ ಮೆಸ್ಸಿಗೆ ಬರ್ತಿದ್ದ ಮೇಷ್ಟನ್ನ ಪಿರುತಿ ಮಾಡಿ ನಮ್ಮ ಸಾನ ಅನುಭವಿಸ್ಬಾರ್ದನ್ನೆಲ್ಲ ಅನುಭವಿಸಿ ಕಣ್ಣು ಮರೆಯಾಗಿ ಹೋಗ್ಬಿಟ್ಲು. ನಮ್ಮ ಸ್ನೇಹ ಮೆಸ್ಸಿಗೆ ಬರ್ದಿದ್ದ ಸಿರಿನ ಯಾರು ಏನು ಅಂತ ತಿಳ್ಕೊಳ್ದೇನೆ ಪಿರುತಿ ಮಾಡಿದ್ಲು. ನೀನು ಎಲ್ಲಿ ನಿಮ್ಮ ಅಕ್ಕಂದ್ರ ದಾರಿ ತುಳಿತೀವ ಅಂತ ತಿಗ್ಲು. ಅದಕ್ಕೆ ನಾನು ಎಲ್ಲಿ ನಮ್ಮ ಅಕ್ಕಂದ್ರ ಥರ ಕಷ್ಟದಲ್ಲಿ ಸಿಕ್ಕಾಕೊಳ್ತೀನಿ ಅಂತ ನಮ್ಮ ಅಪ್ಪಂಗೆ ಭಯ. ಸರಿ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಅದೇ ನನ್ನ ಮೆಸ್ನಾಗ ನಡೆದಿರೋ ವಿಷಯನ ನೀನು ಮನಸ್ಸಿನಾಗ ಇಟ್ಕೊಂಡು ಇವತ್ತು ಕಾಲೇಜಿಗೆ ಬರಲಿಲ್ಲ ಅಂತ. ಸ್ಟಾಪ್ ಇಟ್ ಪುರ್ಸಿ. ನಾನು ಅಷ್ಟೊಂದು ವೀಕ್ ಮೈಂಡೆಡ್ ಆಗಿದ್ದಿದ್ರೆ ಅಪ್ಪ ಅಮ್ಮ ಇಲ್ಲದೆ ಬದುಕ್ತಾನೇ ಇರಲಿಲ್ಲ. ನೋಡು ಸುಮಾ, ನೆನ್ನೆ ವಿಷಯನ ನಾನು ನೆನ್ನೆನೇ ಮರೆತುಬಿಟ್ಟೆ. ನಿಜ ಹೇಳಬೇಕು ಅಂದರೆ ನಂಗೆ ಅಪ್ಪ ಅಮ್ಮ ಇಲ್ಲದೆ ಇದ್ದರೂ ಅವ್ರ ಮನಸ್ಥಿತಿ ಅರ್ಥ ಆಗತ್ತೆ. ನೆನ್ನೆ ನಿಮ್ಮ ಅಮ್ಮ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಮಕ್ಕಳನ್ನ ಉಳಿಸ್ಕೊಳ್ಳೋದು ತಾಯಿಯಂದ್ರ ಕರ್ತವ್ಯ. ಅದನ್ನು ನಿಮ್ಮ ಅಮ್ಮ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗಾದರೆ ಇವತ್ತು ಕಾಲೇಜಿಗೆ ಯಾಕೆ ಬರಲಿಲ್ಲ? ನೀನು ಕಾಲೇಜ್ ಬರ್ದಿರೋದಕ್ಕೆ ಸುಮಾ ನೀನು ಸೂಸೈಡ್ ಮಾಡ್ಕೊಬಿಟ್ಟೆ ಅಂತ ಒಂದೇ ಕಣ್ಣಾಗ ಅಳ್ತಿದ್ಲು. ಅದಕ್ಕೆ ಹುಡಿಕೊಂಡು ಇಲ್ಲಿ ಗಂಟ ಕರ್ಕೊಬಂದೆ. ಏನು, ನಾನು ಸೂಸೈಡಾ? ಪಾಪ ಅಂತ ಬಂದರೆ ನಗ್ತೀಯಾ? ಸಾರಿ. ಇನ್ಫ್ಯಾಕ್ಟ್ ಖುಷಿ ಆಯಿತು ನನ್ನನ್ನು ಕೇರ್ ಮಾಡುವಂಥ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ. ನೀನು ಬರ್ದಿರೋ ಎಕ್ಸ್ಪೆರಿಮೆಂಟ್ ಪೇಪರ್ ಚೆನ್ನಾಗಿದೆ ಅಂದರು. ನೀನು ಸಿಕ್ಕಿದ್ರೆ ಕೊಡಕ್ಕೆ ಹೇಳಿದ್ರು.
ಒಂದು ನಿಮಿಷ. ಥ್ಯಾಂಕ್ಸ್. ಸಚಿನ್, ಆದ್ರೂ ನಿನ್ ಕಾಲೇಜಿಗೆ ಯಾಕೆ ಬರಲಿಲ್ಲ ಅಂತ ಹೇಳಲ್ಲ? ನೆನ್ನೆ ರಾತ್ರಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಅದನ್ನು ಮುಗಿಸ್ಕೊಂಡು ಬರೋದು ತುಂಬ ಲೇಟ್ ಆಗೋಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ, ಹಾಗಾಗಿ ಬರೋಕ್ಕಾಗಲಿಲ್ಲ. ಸರಿ ಸರಿ, ಹಂಗಾದ್ರೆ ನಾವಿನ್ ಬರ್ತೀವಿ. ಸುಮಾ, ಹೊರಡುಮಾ? ನಾಳೆಯಿಂದ ಕಾಲೇಜಿಗೆ ಬಾ. ಲೆಕ್ಚರರ್ಸ್ಗೆ ನಿನ್ನ ಮೇಲೆ ತುಂಬ ಹೋಪ್ ಇದೆ. ಸರಿ ಮಗ, ಹಾಗಿದ್ರೆ ನಾಳೆ ಕಾಲೇಜಲ್ಲಿ ಸಿಗುವ. ಬಾಯ್. ಸ್ನೇಹ ವಾ, ನನಗೆ ಸಮಸ್ಬಿಡವ. ಯಾಕತ್ತೆ ಕ್ಷಮೆ ಕೇಳ್ತಿದ್ದೀರಾ? ನೀನು ಓದ್ಕತ್ತಾ ಇದೆಯಲ್ಲವ, ಅದಕ್ಕೆ. ಅತ್ತೆ, ನೀವು ಯಾವಾಗ ಬೇಕಿದ್ರೂ ನಮ್ಮ ರೂಮಿಗೆ ಬರ್ಬೋದು. ಒಳಗೆ ಬರಲ್ಲ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಆಮ್ಯಾಕೆ ನೀನು ತೊಂದರೆ ಆದರೆ? ಏನೂ ತೊಂದರೆ ಇಲ್ಲ. ನಾನು ಮೊದಲೆಲ್ಲ ಎಷ್ಟು ಗಲಾಟೆಯಲ್ಲಿ ಓದ್ತಿದ್ದೆ ಗೊತ್ತಾ? ಮೆಸ್ನಲ್ಲಿ, ಪಾರ್ಕಲ್ಲಿ, ಬಸ್ಸಲ್ಲಿ ಎಲ್ಲ ಕಡೆ ಓದಿದ್ದೆ. ಅಲ್ಲೇ ತೊಂದರೆ ಆಗಿಲ್ಲ ಅಂದಮೇಲೆ ಇಲ್ಲಿ ತೊಂದರೆ ಆಗತ್ತಾ? ಸರಿನವ, ನಾನು ಇದನ್ನ ನಿಂಗೆ ಕೊಡೋಣ ಅಂತ ಬಂದೆ. ತಕ್ಕ, ಇದು ಜ್ಞಾಪಕ ಶಕ್ತಿ ಹೆಚ್ಚುವಂಥ ಗುಳಿಗೆಗಳು. ಬೆಳಿಗ್ಗೆ ಒಂದು ಕಿತ, ರಾತ್ರಿ ಒಂದು ಕಿತ ತಕೊಂಡ್ರೆ ಓದಿದ್ದೆಲ್ಲ ಸಂದಾಗಿ ಗೆಪ್ತಿರ್ತೈತೆ. ಅದಕ್ಕೆ ನಾನೇ ಮಾಡ್ಕೊಂಬಂದೆ. ತುಂಬ ಥ್ಯಾಂಕ್ಸ್ ಅತ್ತೆ. ಪರೀಕ್ಷೆ ಹತ್ರದಲ್ಲೇ ಇದೆ, ಇನ್ನೂ ಓದ್ಕೊಳಕ್ಕೆ ತುಂಬ ಇದೆ. ಅದನ್ನೆಲ್ಲ ಪರೀಕ್ಷೆ ಬರೋಕ್ಕೂ ಮುಂಚೆ ನಾನು ಮುಗಿಸ್ತೀನೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿದೆ ಅತ್ತೆ. ನೀನು ಓದೇ ಓದ್ತೀಯ ಅನ್ನೋ ನಂಬಿಕೆ ನನಗೈತೆ. ಮೊದಲು ದೇವ್ರಿಗೆ ಕೈ ಮುಗ್ದು ಓದಿದ್ದೆಲ್ಲ ಸಂದಾಗಿ ಗೆಪ್ತಿರ್ಲಿ ದೇವ್ರೆ ಅಂತ ಕೇಳ್ಕೊಂಡು ಓದಕ್ಕೆ ಶುರು ಮಾಡು. ಆಗ ಓದಿದ್ದೆಲ್ಲ ತಲೆನಾಗೆ ಇರ್ತೈತೆ. ಆಯ್ತೆ? ಅತ್ತೆ, ಒಂದು ನಿಮಿಷ. ಕ್ಯೂನವ? ಅತ್ತೆ, ಆಶೀರ್ವಾದ ಮಾಡಿ. ಅಯ್ಯಯ್ಯ, ಓದು ಬರ ಕಲ್ತಿಲ್ಲ, ನಾನು ಯೋನು ಅಂತ ಆಶೀರ್ವಾದ ಮಾಡ್ಲವ? ನಿಮ್ಮ ಥರ ಮನಸ್ಸು ಮತ್ತು ಬುದ್ಧಿ ನನಗೂ ಬರಲಿ ಅಂತ ಆಶೀರ್ವಾದ ಮಾಡಿ. ಆಯ್ತವ, ಹಂಗೆ ಹಾಕಿ. ನಿಂಗೆಲ್ಲ ಒಳ್ಳೇದೇ ಆಗಲಿ. ಅವ ಇಲ್ಲೇ ಇದೆಯಾ? ನಾನು ನಿನ್ನ ಮಾತಾಡ್ಸೋಕ್ಕೆ ಕೋಣೆ ತಗ ಹೋಗಿದ್ದೆ. ಅಪ್ಪಯ್ಯ ನಿದ್ದೆ ಮಾಡ್ತಿದ್ರು. ವಾ, ಏನು ದಿನ ಮನ್ಗಕ್ಕೆ ಮುಂಚೆ ನನ್ನ ಮಾತಾಡ್ಸ್ಕೊಂಡೇ ಬರಬೇಕಾ? ನಿನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ದಿನ ಪೂರ್ತಿ ಆಗಕ್ಕಿಲ್ಲ, ಅದಕ್ಕೆ. ಸರಿ ಸರಿ, ಯಾಕೆ ಈಟೊಂದು ತಡವಾಗಿ ಬಂದಿದ್ದೀಯ? ನೀವು ಊಟಕ್ಕೆ ಬರ್ತೀರಾ ಅಂತ ಕಾದು ಕಾದು ನಾನು ಅತ್ತೆನೇ ಒಟ್ಟಿಗೆ ಊಟ ಮಾಡಿ ಮುಗಿಸ್ಬಿಟ್ವಿ. ಒಳ್ಳೇದಾಯ್ತು, ನಾನು ಹೊಲ್ತವನೇ ಊಟ ಮಾಡ್ಕೊಂಬಂದೆ. ಇವತ್ತು ಹೊಲಕ್ಕೆ ಕೆಲಸದವ್ರು ಬಂದಿದ್ರಲ್ವೇ, ಅವ್ರಿಗಲ್ಲೇ ಅಡುಗೆ ಮಾಡಿಸಿದ್ದು. ಹೌದೌದು, ವಾದಂಡ ನಮಗೂ ಹೇಳಿದ್ದ. ಅದಕ್ಕೆಯ ನಾವು ಊಟ ಮುಗಿಸ್ಕೊಂಡ್ವಿ. ಆಯ್ತಾಯ್ತು, ಬಿರ್ನೆ ಹೋಗಿ ಕೈಕಾಲು ಮುಖ ತಳ್ಕೊಂಡ್ ಬಾ, ಆಮೇಲೆ ಮನಿಕ ಬಂದು. ಸರಿವಾ? ಶ್ರೀ, ನಿಮ್ಮ ಟವಲ್ ಮತ್ತು ಬಟ್ಟೆ ಒಳಗಿಟ್ಟಿದ್ದೀನಿ. ಫೋನ್ ತೆಗಿತಾ ಇಲ್ಲ. ನೀನು ಗಾಬರಿ ಆಗಬೇಡ, ಇನ್ನೊಂದು ಕಿತ ಮಾಡ್ತೀನಿ. ಫೋನ್ ತೆಗಿತಾ ಇಲ್ಲ. ಈ ಮಕ್ಕಳು ಇವನ್ ಮಕ್ಕಳು ಫೋನ್ ಮಾಡಿದ ತಕ್ಷಣ ಎತ್ತು ಮಾತಾಡೋಕ್ಕೆ ಅವನಾಗೈತೆ. ತಿರ್ಗ ಇನ್ನೊಂದು ಕಿತ ಮಾಡು. ನಂಗೆ ಈಗ ಸಮಾಧಾನ ಆಯಿತು. ಸಮಾಧಾನನೂ ಆಯಿತು. ಸರಿ, ಮನೇಲಿ ಅವ್ವ ಯಾಕೆ ಲೇಟು ಅಂದರೆ ಏನಂತೀವಿ? ಅಯ್ಯೋ, ಈ ಟೆನ್ಷನಲ್ಲಿ ನಾನು ಟೈಮೇ ನೋಡ್ಕೊಂಡಿಲ್ಲ. ಅವ್ವ ಕಾಯ್ತಿರ್ತಾಳೆ, ಬೇಗ ನಡಿ ಪುಟ್ಸಿ. ಮತ್ತು ಈಟೊತ್ತಾದ್ರೂ ಮನೆಯಿಂದ ಯಾರು ಫೋನೇ ಮಾಡಿದ್ವಲ್ಲವಿ? ನಂದು ಆವಾಗಲೇ ಚಾರ್ಜ್ ಇರಲಿಲ್ಲ, ಇವಾಗ ಸ್ವಿಚ್ ಆಫ್ ಆಗಿರುತ್ತೆ. ಅಯ್ಯೋ, ನಾನು ಫೋನ್ನ ಸೈಲೆಂಟಾಗಿ ಮಡಗಿವ್ನಿ. ಡ್ಯಾಡಿ 4 ಕಿತ ಫೋನ್ ಮಾಡೈತೆ. ಓ, ಡ್ಯಾಡಿನೇ ಫೋನ್ ಮಾಡ್ತೈತೆ. ಹಲೋ ಡ್ಯಾಡಿ. ಯಾ ಪುರ್ಸಿ, ಫೋನ್ ತಗೊಳಕ್ಕೆ ಯಾಕೆ ಇಷ್ಟು ಲೇಟು? ಆರಾಮಾಗಿದ್ದೀರಾ? ನೀನಾಗಿ ಡ್ಯಾಡಿ ಇಷ್ಟೊಂದು ದಿಗ್ಲು ಬಿದ್ದಿದ್ಯಾ? ಲೇ, ಇಷ್ಟೊತ್ತಾತು ಮನೆ ಕಡೆ ಬಂದಿಲ್ಲ, ದಿಗ್ಲಾಗದೆ ಇರ್ತದ ಮನೇಲಿರೋ ಹಿರಿಯರಿಗೆ?
ಸುಮಾ ನಿನ್ನ ಜೊತೆ ಹೇಳೋ ತಾನೇ? ಹ್ಞೂ ಅವಳೆ. ಯಾಕೆ? ಅಲ್ಲಲ್ಲೇ ಸ್ಪೆಷಲ್ ಕ್ಲಾಸ್ ಮುಗಿದ ತಕ್ಷಣ ಮನೆ ಬರಬೇಕಲ್ವಾ? ಸ್ಪೆಷಲ್ ಕ್ಲಾಸು ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ಅದು ಅವ್ವ ಸಚಿನ್ಗೆ ಹೊಡೆದ್ಬಿಟ್ಟಿತ್ತಲ್ಲ, ಆ ಕಾರಣಕ್ಕೆ ಅವನು ಕಾಲೇಜಿಗೆ ಬಂದಿರಲಿಲ್ಲ. ಸುಮಾ ತವ ಸಾರಿ ಕೇಳಬೇಕು ಅಂತ ಅವ್ನ ರೂಮ್ ತವ ಬಂದಿದ್ದ. ಸರಿ, ಬಿರ್ನೆ ಬನ್ನಿ. ಸರಿ ಡ್ಯಾಡಿ. ಸರಿ, ಬೇಗ ನಡಿ. ಕೊಡಿ ಶ್ರೀ. ಯಾಕೆ ಶ್ರೀ ತುಂಬ ಸುಸ್ತಾದಂಗೆ ಕಾಣಿಸ್ತಿದ್ದೀರಾ? ಕೆಲಸ ಜಾಸ್ತಿ ಇತ್ತಾ? ಹಂಗೇನಿಲ್ಲ ಮಿಸ್ಸು, ಹೊಸ ಜಾಸ್ತಿನೇ ಇತ್ತು. ಆದರೆ ಆ ಸ್ಕಿಮ್ಮಾಗಿ ತಲೆ ಇಟ್ಟರೆ ಹೇಳೋದು ನಾಳೆಗೆ. ಆಯ್ತಾಯ್ತು, ನಿನ್ನ ಮನಿಕ. ಸರಿವಾ, ನೀನು ಓದ್ಕೊಳವ. ಯಾಕವ್ವ ದೀಪ ಆರಿಸ್ಬಿಟ್ಟೆ? ಈ ಬೆಳಕಿನಾಗ ಓದ್ಕೊಳಕ್ಕಾಯ್ತದ? ಅಲ್ಲ ಅತ್ತೆ, ಅದು ತುಂಬ ಸುಸ್ತಾಗಿ ಬಂದಿದ್ದಾರಲ್ಲ, ಅವ್ರಿಗೆ ನಿದ್ದೆ ಮಾಡೋಕ್ಕೆ ತೊಂದರೆ ಆಗತ್ತೆ ಅಂತ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅವನಿಗೆ ಕುಂಭಕರ್ಣನ ಹೆಸರನ್ನ ಹೆಂಗೆ ಉಳ್ಸೋದು ಅಂತ ಸಂದಾಗಿ ಬತ್ತು. ನೋಡು, ಅಯ್ಯಯ್ಯ, ನಾನು ನೋಡು ಮಾತಾಡ್ಕೊಂಡು ನಿಂತ್ಬಿಟ್ಟೆ. ನೀನು ಹೋಗಿ ಓದ್ಕೋ ಹೋಗವ. ನಿಂತ್ಕ. ಎಲ್ಲೋಗಿದ್ದೆ? ಎಲ್ಲೇ ಹೋಗಿದ್ದೆ? ಅವ್ವ, ಅದು ನಿಮ್ಮ ಅವ್ವನಿಗೆ ಸುಳ್ಳು ಹೇಳಿ ಎಲ್ಲಿ ಬೇಕಾದ್ರೂ ಹೋಗ್ಬೋಯ್ದು ಅನ್ಕೊಂಡಿದ್ಯಾ? ಅವ್ವ ಸುಮ್ಮನೆ ಬೇಕು ಅಂತ ಮಾಡಿಲ್ಲವ, ಅವ್ಳ ಫೋನು. ಈಗ ಬೇಡ ಅಂತಲೇ ಮಾಡವಳಲ್ವೇ ಇವಳು? ಈಟೊತ್ತಾದ ಮ್ಯಾಗೆ ಮನೆ ದಾರಿ ಗೊತ್ತಾಯ್ತಾ ನಿಂಗೆ? ಕಾಲೇಜ್ಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಊರೆಲ್ಲ ಅಲ್ಕೊಂಡ್ ಬಂದಿದ್ಯಲ್ಲ, ಮನೇಲಿ ಒಬ್ರು ಕಾಯ್ತಾ ಇರ್ತಾರೆ, ಹೇಳ್ಬೇಕು ಅನಿಸ್ಲಿಲ್ವಾ ನಿಂಗೆ? ಅವ್ವ, ಅದು ಮಾತಾಡಬೇಡ ನೀನು. ನೀನೀಗ ಕಾಲೇಜ್ಗೆ ಹೋಯ್ತಾ ಇರೋಳಲ್ವೇ? ನಿಮ್ಮ ಅವನ ಮಾತು ಯಾವ ಲೆಕ್ಕ ನಿನಗೆ? ಆಯ್ತಾಯ್ತು, ನಿನ್ಗಿಷ್ಟ ಬಂದಂಗೆ ಮಾಡ್ಕೆ. ಅವ್ವ ಸುಮ್ಮನೆ ಬೇಕು ಅಂತ ಮಾಡಿಲ್ಲವ, ಅವಳ ಫೋನು. ನೀನು ವಹಿಸ್ಕೊಂಡು ಮಾತಾಡಬೇಡ ಕೂಸೆ. ನಿನ್ನ ಗಂಡು ಹುಡ್ಗ, ನೀನು ಎಲ್ಲಿ ಓಡಾಡ್ಕೊಂಬಂದ್ರು ಜನ ಏನು ಅನ್ನಕ್ಕಿಲ್ಲ. ಇವಳು ಹಂಗೆ ಮಾಡಿದ್ರೆ ಜನ ಸುಮ್ಮನಿರ್ತಾರ? ಜನ ತಪ್ಪಾಗಿ ಮಾತಾಡೋ ಅಂಥದ್ದು ನಾನು ಏನು ಮಾಡಿಲ್ಲ ಅವ್ವ. ಆಯ್ತು ಕಣ್ತಾಯಿ, ಇನ್ನು ಮ್ಯಾಕೆ ನೀನು ಎಲ್ಲೋಗಿದ್ದೆ, ಯೋನು ಎತ್ತ ಯೋನು ನಾನು ಕೇಳೋಕ್ಕಿಲ್ಲ, ಆಯ್ತಾ? ಆ ಹುಡುಗಂತವ್ ನೀನು ಕ್ಷಮ ಕೇಳಕ್ಕೆ ಹೋಗಿದ್ದೆ ತಾನೆ? ನೀನು ಯಾಕೆ ಕೇಳಕ್ಕೆ ಹೋಗಿದ್ದೆ? ಹೊಡೆದವಳು ನಾನು ಕೇಳ್ತೀನಿ ಬಿಡು. ಅಯ್ಯೋ, ಅದೆಲ್ಲ ಏನು ಬೇಡ ಅವ್ವ. ಅವ್ನು ತುಂಬ ಚೆನ್ನಾಗಿ ಓದೋ ಸ್ಟೂಡೆಂಟು. ನಮ್ಮಿಂದ ಅವ್ನ ಸ್ಟಡೀಸ್ ಹಾಳಾಗಬಾರ್ದು ಅಂತ ಅವನ ಹತ್ರ ಮಾತಾಡಕ್ಕೆ ಹೋಗಿದ್ದೆ ಅಷ್ಟೇ. ಸಾರಿ ಅವ್ವ, ಇನ್ಮೇಲಿಂದ ನಿನ್ಗೆ ಹೇಳ್ದೆ ಕೇಳ್ದೆ ನನಗೇನು ಮಾಡಲ್ಲ. ನಿನ್ನ ಮಾತು ಮೀರಿ ನನಗೇನು ಮಾಡಲ್ಲ ಅವ್ವ, ನನ್ನ ನಂಬು. ಮಾತು ಕೊಟ್ಟಿದ್ಯಾ? ನಿನ್ನ ಮೇಲೆ ನನಗೆ ನಂಬಿಕೆನೂ ಐತೆ. ತಿಗಲೇನು ಅಂದರೆ ನನ್ನ ಮನಸ್ಸೊಳಗಿದ್ದ ಗಟ್ಟಿಗಿತ್ತಿ ಪುಟ್ಟಕ್ಕ ದಿವಸಕ್ಕೆ ಕರ್ಗೋಯ್ತಾವಳೆ. ಮನೆಯಿಂದ ಹೋದ ಮಗಳು ವಾಪಸ್ ಬರ್ತಾಳ ಅಂತ ಸಂಶಯ ಆಗೋಗೈತೆ. ಭಯ ಪಡಬೇಡ ಅವ್ವ,
ನೀನು ಭಯ ಪಡೋ ಅಂಥದ್ದು ನಾನು ಏನೂ ಮಾಡಲ್ಲ. ಆಯಿತು, ಬನ್ನಿ ಊಟ ಮಾಡಿರುವಂತೆ. ಹ್ಞೂ